ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್, ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, ಇನ್ನು ಚಾಲ್ತಿಯಲ್ಲಿದೆ ಅನ್ನೋ ಹೊತ್ತಲ್ಲೇ ಕೇಂದ್ರ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. 3 ಸೇನೆಗಳಿಗೆ ಜಂಟಿಯಾಗಿ ಆದೇಶ ಮತ್ತು ಸೂಚನೆ ಕೊಡುವ ಅಧಿಕಾರವನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರ್ಕಾರದಿಂದ ಸೇನೆಗೆ ಅಂದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ರಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಹಿಂದೆ 3 ಸೇನೆಗಳಿಗೆ ಪ್ರತ್ಯೇಕವಾಗಿ ಆದೇಶ ಅಥವಾ ಸೂಚನೆಗಳನ್ನು ಕೊಡೋಕೆ ರಕ್ಷಣಾ ಸಚಿವರು ಇರ್ತಾ ಇದ್ರು. ಅವರೇ ಒಂದೊಂದೂ ಸೇನೆಗೆ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗೆ ಇಂಡಿಪೆಂಡೆಂಟ್ ಆಗಿ ಸಪರೇಟ್ ಆಗಿ ಆದೇಶವನ್ನು ರವಾನೆ ಮಾಡಬೇಕಾಗ್ತಿತ್ತು. ಈಗ ಈ 3 ಪಡೆಗಳನ್ನು ಒಂದೇ ವ್ಯವಸ್ಥೆ ಅಡಿಯಲ್ಲಿ ತರೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸಶಸ್ತ್ರ ಪಡೆಗಳನ್ನು ಆಧುನೀಕರಣಗೊಳಿಸುವುದು ಮತ್ತು ಸುಧಾರಣೆಗೆ ಒತ್ತು ಕೊಡೋಕೆ ಮತ್ತು 3 ಸೇನೆಗಳಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಪಾರದರ್ಶಕತೆ ಮತ್ತು ಕೋಆಪರೇಷನ್ ಮತ್ತು ಆಡಳಿತದಲ್ಲಿ ದಕ್ಷತೆ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡೋಕೆ ಈ ನಿರ್ಧಾರ ಅಂತ ಹೇಳಿ ರಕ್ಷಣಾ ಇಲಾಖೆ ಹೇಳಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಥಿಯೇಟರ್ ಕಮಾಂಡ್ಗಳ ರಚನೆಗೆ ಸಂಬಂಧಪಟ್ಟಂತೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿತ್ತು. 3 ಸೇನೆಗಳು ಸಂಘಟಿತವಾಗಿ ಒಟ್ಟಿಗೆ ಕೆಲಸ ಮಾಡೋಕೆ ಅದರಲ್ಲಿ ತಿಳಿಸಲಾಗಿತ್ತು. ಇದರಿಂದ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯನ್ನು ಒಳಗೊಂಡ ಪಡೆಯನ್ನ ಯಾವುದೇ ಸಮಯದಲ್ಲಾದರೂ ರೀಸ್ಟ್ರಕ್ಚರ್ ಮಾಡಿ ಥಿಯೇಟರ್ ಕಮಾಂಡ್ ಸೃಷ್ಟಿ ಮಾಡಬಹುದು ಅಂತ ಹೇಳಿತ್ತು. ಸೇನೆಗಳ ನಡುವೆ ಕೋಆರ್ಡಿನೇಷನ್ ಹೆಚ್ಚಿಸೋಕೆ, ಭಾರತದ ಎಲ್ಲೆಡೆ ಹರಿದು ಹಂಚಿ ಹೋಗಿರೋ ಸೇನೆಯನ್ನ ರೀಸ್ಟ್ರಕ್ಚರ್ ಮಾಡೋಕೆ ಇಲ್ಲಿ ಮುಖ್ಯ ಉದ್ದೇಶವನ್ನು ಇಟ್ಕೊಳ್ಳಲಾಗಿತ್ತು. 2 ಫ್ರಂಟ್ ವಾರ್ ಸಿಚುವೇಶನ್ ಬಂದರೂ ಕೂಡ ಸೇನೆಯನ್ನ ಕ್ವಿಕ್ ಆಗಿ 2 ಕಡೆಗೆ ಮೂವ್ ಮಾಡಿ 2 ಶತ್ರುಗಳನ್ನ ಏಕಕಾಲದಲ್ಲಿ ಎದುರಿಸಬೇಕು ಅಂತ ಅಧಿಕಾರಿಗಳು ಚರ್ಚೆ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ರಕ್ಷಣಾ ಸಚಿವಾಲಯ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಮೂಲಕ ಸೇನೆಯ ವಿಚಾರದಲ್ಲಿ ಭಾರತ ತುಂಬಾ ಅಗ್ರೆಸಿವ್ ಆಗಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಸರ್ಕಾರ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಯುಧಗಳನ್ನು ತುರ್ತಾಗಿ ಸೇನೆಗೆ ನಿಯೋಜನೆ ಮಾಡೋಕೆ ಆದೇಶ ಕೊಟ್ಟಿತ್ತು. 450 ನಾಗಾಸ್ತ್ರ 1 ಆರ್ ಲಾಯ್ಟ್ರಿಂಗ್ ಮ್ಯುನಿಷನ್ ಹಾಗೆ ಹೈಬ್ರಿಡ್ ಮಿನಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಖರೀದಿಗಾಗಿ ಒಪ್ಪಂದ ಮಾಡಿಕೊಂಡಿತ್ತು. 1 ವರ್ಷದ ಒಳಗೆ ಇದು ಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿತ್ತು. ಒಟ್ಟಾರೆ ಭಾರತ ತನ್ನ ಆಯುಧವನ್ನ ದೊಡ್ಡ ಪ್ರಮಾಣದಲ್ಲಿ ತುಂಬಿಸ್ಕೊಳ್ತಿರೋದು ಈಗ ಕಾಣಿಸ್ತಾ ಇದೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಇದು ನಿಮಗೆ ಲಾಸ್ಟ್ 2-3 ದಿನಗಳದ್ದು ನಿಮಗೆ ಹೇಳಿದ್ದು. ವಾರದಲ್ಲಿ 1-2 ಆದರೂ ಹೊಸ ಶಸ್ತ್ರಾಸ್ತ್ರಗಳಿಗೆ ಆರ್ಡರ್ ಪ್ಲೇಸ್ ಮಾಡ್ತಿರೋ ಸುದ್ದಿ ಬರ್ತಾ ಇದೆ ಇತ್ತೀಚೆಗೆ. ಈ ಹೊತ್ತಲ್ಲಿ ರಾಜನಾಥ್ ಸಿಂಗ್ ದೇಶದ ಸಿಡಿಎಸ್ಗೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ಗೆ ಭೂಸೇನೆ, ವಾಯುಸೇನೆ, ನೌಕಾಸೇನೆ 3 ಪಡೆಗಳಿಗೂ ಆದೇಶವನ್ನ ನೀಡುವ ಅಧಿಕಾರವನ್ನ ಕೊಟ್ಟಿರುವುದು ಮಹತ್ವ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಭಾರತೀಯ ಸೇನೆಗಾಗಿ IIT ಬಾಂಬೆ ಸಂಶೋಧಕರು ಸ್ಮಾರ್ಟ್ ಬಂಕರ್ನ ಡೆವಲಪ್ ಮಾಡಿದ್ದಾರೆ. ಪುಣೆಯ ಕಾಲೇಜ್ ಆಫ್ ಮಿಲಿಟರಿ ಎಂಜಿನಿಯರಿಂಗ್ನಲ್ಲಿ ಅಂದರೆ ಅವರ ಸಹಯೋಗದಲ್ಲಿ ವಿಶೇಷ ಬಂಕರ್ ನಿರ್ಮಾಣ ಮಾಡಲಾಗಿದೆ. ಇದೊಂಥರ ಪ್ರೀ ಫ್ಯಾಬ್ರಿಕೇಟೆಡ್ ಅಂದರೆ ಕ್ವಿಕ್ ಆಗಿ ಜೋಡಿಸ್ಕೊಂಡ್ಬಿಡ್ಬೋದು. ಅಲ್ಟ್ರಾ ಹೈ ಪರ್ಫಾರ್ಮೆನ್ಸ್ ಕಾಂಕ್ರೀಟ್ ಬ್ಲಾಕ್ ಮತ್ತು ಪ್ಯಾನೆಲ್ಗಳ ಮೂಲಕ ಇದನ್ನ ಮಾಡಲಾಗಿದೆ. ಈ ಬ್ಲಾಕ್ಗಳು 20 kg ಒಳಗೆ ತೂಕವನ್ನು ಹೊಂದಿವೆ. ಹೀಗಾಗಿ ರಿಮೋಟ್ ಲೊಕೇಶನ್ ಅಥವಾ ಹೈ ರಿಸ್ಕ್ ಝೋನ್ನಲ್ಲಿ ವೇಗವಾಗಿ ಇದನ್ನು ಜೋಡಿಸಿ ಬಂಕರ್ ಮಾಡ್ಕೊಂಡ್ಬಿಡ್ಬೋದು. ಅಲ್ಲದೆ ಇದರ ಮೇಲ್ಭಾಗದಲ್ಲಿ ಕರ್ವ್ಡ್ ಪ್ಯಾನೆಲ್ಗಳನ್ನು ಕೂಡ ಅಳವಡಿಸಲಾಗುತ್ತೆ. ಇದು ಫ್ಲಾಟ್ ಸರ್ಫೇಸ್ಗೆ ಕಂಪೇರ್ ಮಾಡಿದ್ರೆ 5 ಪಟ್ಟು ಹೆಚ್ಚು ರೆಸಿಸ್ಟೆನ್ಸ್ ಪವರ್ನ ಹೊಂದಿರುತ್ತೆ. ದಾಳಿಗಳಿಂದ, ವಾಯು ದಾಳಿಗಳಿಂದಲೂ ಕೂಡ ಒಳಗಿರೋ ಸೈನಿಕರಿಗೆ ರಕ್ಷಣೆಯನ್ನು ಕೊಡುತ್ತೆ. ಇನ್ನು ಸಿಂಪಲ್ ಆಗಿ ಈ ಇಂಟರ್ಲಾಕಿಂಗ್ ಬ್ಲಾಕ್ಗಳನ್ನು ಆಡ್ ಮಾಡೋ ಮೂಲಕ ಅಗತ್ಯಕ್ಕೆ ತಕ್ಕಂತೆ ಬಂಕರ್ ದಪ್ಪವನ್ನ ಜಾಸ್ತಿ ಕೂಡ ಮಾಡ್ಕೋಬಹುದು, ಕಮ್ಮಿ ಕೂಡ ಮಾಡ್ಕೋಬಹುದು ಅಂತ ಸಂಶೋಧಕರು ಹೇಳಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದಿಂದ ಮತ್ತೆ ಮಾತುಕತೆಯ ಸಂದೇಶ ಬಂದಿದೆ. ಅಂಗಲಾಚಿದ್ದಾರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ಭಾರತ ಜೊತೆಗೆ ಮಾತನಾಡಬೇಕು, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು, ನಾವು ರೆಡಿ ಇದೀವಿ ಅಂತ ಸೌದಿ ಕ್ರೌನ್ ಪ್ರಿನ್ಸ್ ಜೊತೆಗೆ ಮಾತನಾಡೋ ಟೈಮ್ನಲ್ಲಿ ಹೇಳಿದ್ದಾರೆ. ಚೂರು ಮಾತಾಡಿಸಿ ಅವರೊಟ್ಟಿಗೆ ಅನ್ನೋ ರೀತಿಯಲ್ಲಿ 3ನೇ ವ್ಯಕ್ತಿ ಹತ್ರ ಹೋಗಿ ಕೇಳಿಕೊಂಡಿದ್ದಾರೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮುಗಿದ್ರೂ ಕೂಡ ವಾಗ್ದಾಳಿಗಳು ಮುಂದುವರೆದಿವೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮತ್ತೇನಾದರೂ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಮೇಲೆ ಕೈ ಹಾಕಿದ್ರೆ ನಾವು ಮತ್ತೆ ಇರಾನ್ ಮೇಲೆ ದಾಳಿ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಏನಾಗುತ್ತಾ ಆಗಲಿ ಅಂತ. ಅಲ್ಲದೆ ಇಸ್ರೇಲ್ಗೆ ಅಮೆರಿಕದ ವೈಟ್ ಹೌಸ್ ಹಾಗೂ ಪ್ರೆಸಿಡೆಂಟ್ ಟ್ರಂಪ್ಗಿಂತ ಮತ್ತೊಬ್ಬರು ಬೆಟರ್ ಫ್ರೆಂಡ್ ಇಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ.
ಅತ್ತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋ ಜನರಲ್ ಸೆಕ್ರೆಟರಿ ಮಾರ್ಕ್ ರುಟೆ ಅವರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ಅಮೆರಿಕದ B-2 ಬಾಂಬರ್ ಬಳಸಿ ಮಾಡಿದ ದಾಳಿಯನ್ನ ಈ ಹಿಂದೆ ಜಪಾನ್ನಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಏನು ದಾಳಿ ಮಾಡಲಾಗಿತ್ತು ವರ್ಲ್ಡ್ ವಾರ್ II ಟೈಮ್ನಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ದಾರೆ. ಆಗ ಆ ಯುದ್ಧ ಕೊನೆಗೊಂಡಿತ್ತು. ಅದೇ ರೀತಿ ಈಗ ಈ ಯುದ್ಧ ಎಂಡ್ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಒಂದ್ ಕಡೆ ಆ ಘೋರ ಘಟನೆಯನ್ನ ಅಣು ದಾಳಿಯನ್ನ ಸಮರ್ಥನೆ ಮಾಡಿಕೊಂಡಂಗೂ ಮಾತಾಡಿದ್ದಾರೆ. ಜೊತೆಗೆ ಒಂದು ಪರಮಾಣು ದಾಳಿಯನ್ನ ಒಂದು ಬಾಂಬರ್ನಲ್ಲಿ ಹೋಗಿ ರೆಗ್ಯುಲರ್ ಕನ್ವೆನ್ಷನಲ್ ಸಾಂಪ್ರದಾಯಿಕ ಸ್ಫೋಟಕ ಹಾಕೋದಕ್ಕೆ ಕಂಪೇರ್ ಮಾಡಿಕೊಂಡಿದ್ದಾರೆ. ಇನ್ನು ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಜೊತೆಗಿನ ಸಹಕಾರ ಒಪ್ಪಂದವನ್ನ ಅಮಾನತಿನಲ್ಲಿ ಇಡೋ ಬಗ್ಗೆ ಇರಾನ್ ಸಂಸತ್ನಲ್ಲಿ ಮಸೂದೆಯೊಂದಕ್ಕೆ ಅಪ್ರೂವಲ್ ಕೊಡಲಾಗಿದೆ. ಅಲ್ಲದೆ ಇರಾನ್ ನಾಗರಿಕ ಉದ್ದೇಶಕ್ಕಾಗಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಇನ್ನಷ್ಟು ವೇಗವಾಗಿ ರೆಡಿ ಮಾಡುತ್ತೆ ಅಂತ ಇರಾನ್ ಸಂಸತ್ನ ಸ್ಪೀಕರ್ ಮೊಹಮ್ಮದ್ ಬಕರ್ ಕಲಿಬಾಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳ ಮೇಲಿನ ಅಮೆರಿಕದ ದಾಳಿಯನ್ನ ಖಂಡಿಸಿಲ್ಲ ಅಂತ ಈ ನಿರ್ಧಾರ ಮಾಡಿದೀವಿ ಅಂತ ಕಲಿಬಾಫ್ ಹೇಳಿದ್ದಾರೆ. ನಾವು ಮಾಡ್ಕೋತೀವಿ, ಅಣ್ವಸ್ತ್ರಕ್ಕಲ್ಲ ಮುಂಚೆನೂ ಕೂಡ ಮಾಡ್ತಿದ್ದು, ನಾವು ನಾಗರಿಕ ಉದ್ದೇಶಕ್ಕೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ತನಗಾಗಿರೋ ಡ್ಯಾಮೇಜ್ ಬಗ್ಗೆ ಇರಾನ್ ಮಾಹಿತಿ ಕೊಟ್ಟಿದೆ. ತನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ನಡೆದಿರೋ ದಾಳಿ ಬಗ್ಗೆ ಇರಾನ್ ವಿದೇಶಾಂಗ ಇಲಾಖೆ ವಕ್ತಾರ ಇಸ್ಮಾಯಿಲ್ ಬಗೇಯಿ ಮಾಹಿತಿ ಕೊಟ್ಟಿದ್ದಾರೆ. ಅಮೆರಿಕ ದಾಳಿ ಮತ್ತು ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಡ್ಯಾಮೇಜಸ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಇರಾನ್ನ ವಿದೇಶಾಂಗ ಸಚಿವಾಲಯದವರು. ಈ ವಿಚಾರದ ಬಗ್ಗೆ ಜಾಸ್ತಿ ಏನು ಹೇಳಕ್ಕಿಲ್ಲ, ಇದು ಟೆಕ್ನಿಕಲ್ ಮ್ಯಾಟರ್. ಅವರು ನಿರಂತರವಾಗಿ ದಾಳಿ ಮಾಡಿದ್ರು, ಆದರೆ ಇರಾನ್ನ ಅಟಾಮಿಕ್ ಎನರ್ಜಿ ಆರ್ಗನೈಸೇಷನ್ ಮತ್ತು ಏಜೆನ್ಸಿಗಳು ಅದನ್ನ ಸರಿಪಡಿಸ್ತಾರೆ ಬಿಡಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಡ್ಯಾಮೇಜ್ ಆಗಿದೆ, ಬಟ್ ರಿಪೇರಿ ಮಾಡ್ಕೋಬಹುದು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಈ ಯುದ್ಧದಲ್ಲಿ ನಾಗರಿಕರು ಕೂಡ ಭಾರಿ ಪ್ರಮಾಣದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇಸ್ರೇಲ್ ಮಾಡಿದ್ದು ಯುದ್ಧ ಅಪರಾಧ ಮತ್ತು ಮಾನವೀಯತೆ ವಿರುದ್ಧ ಮಾಡಿದ ಅಪರಾಧ. ಇದಕ್ಕೆ ಇಸ್ರೇಲ್ಗೆ ಶಿಕ್ಷೆಯಾಗಬೇಕು ಅಂತ ಬಗೆಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲಾಗಿರೋ ದಾಳಿ ಬಗ್ಗೆ ಇರಾನ್ ಉಪ ವಿದೇಶಾಂಗ ಸಚಿವ ಸಯೀದ್ ಖತೀಬ್ಜಾಡೆಹ್ ಮಾತನಾಡಿ, ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಗೆ ಭಾರಿ ಹಾನಿಯಾಗಿದೆ, ಇದಕ್ಕೆ ಅಮೆರಿಕ ಪರಿಹಾರ ಕೊಡಬೇಕು. ಈ ಮ್ಯಾಟರ್ ಅನ್ನ ನಾವು ವಿಶ್ವಸಂಸ್ಥೆ ಅಂಗಳಕ್ಕೆ ತಗೊಂಡು ಹೋಗ್ತೇವೆ, ವಿಶ್ವಸಂಸ್ಥೆಗೆ ಅಮೆರಿಕ ವಿರುದ್ಧ ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟ ಇರಾನ್ನ ಉನ್ನತ ಸೇನಾಧಿಕಾರಿಗಳು ಹಾಗೂ ವಿಜ್ಞಾನಿಗಳಿಗೆ, ಪರಮಾಣು ವಿಜ್ಞಾನಿಗಳಿಗೆ ಶನಿವಾರ ಇರಾನ್ ಸರ್ಕಾರ ಶ್ರದ್ಧಾಂಜಲಿ ಈವೆಂಟ್ ಇಟ್ಕೊಂಡಿದೆ. ಈ ವೇಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತರಿಗೆ ಇರಾನ್ ಗೌರವ ನಮನ ಸಲ್ಲಿಸುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರಬಹುದು, ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಖಾಮೆನೆಯ ಆಪ್ತ, ಇರಾನ್ನ IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಲೀಡರ್ ಹುಸೇನ್ ಸಲಾಮಿ, ಇರಾನ್ ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿದ್ದ ಮೊಹಮ್ಮದ್ ಬಗೇರಿ ಸೇರಿ ಕೆಲ ಸೇನಾಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಪ್ರಾಣವನ್ನ ಕಳ್ಕೊಂಡಿದ್ರು. ಏನೋ ದೇಶದಲ್ಲಿ ಎಮರ್ಜೆನ್ಸಿ ಹೇರಿ ಇವತ್ತಿಗೆ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ PM ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ದಿನವನ್ನ ಯಾವ ಭಾರತೀಯನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ, ಇದು ಭಾರತದ ಪ್ರಜಾಪ್ರಭುತ್ವದ ಇತಿಹಾಸದ ಕರಾಳ ಅಧ್ಯಾಯ ಅಂತ ಹೇಳಿದ್ದಾರೆ. ಅಲ್ಲದೆ ಅವತ್ತು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವವನ್ನ ಬಂಧಿಸಿ ಇಟ್ಟಿತ್ತು. ಆ ಟೈಮ್ನಲ್ಲಿ ನಾನು RSS ಪ್ರಚಾರಕನಾಗಿದ್ದೆ. ತುರ್ತು ಪರಿಸ್ಥಿತಿ ವಿರೋಧಿ ಚಳವಳಿಯಿಂದ ನಾನು ಸಾಕಷ್ಟು ಕಲ್ತುಕೊಂಡೆ. ಆ ಟೈಮ್ನಲ್ಲಿನ ನನ್ನ ಕೆಲ ಅನುಭವಗಳನ್ನು ಬ್ಲೂ ಕ್ರಾಫ್ಟ್ ಫೌಂಡೇಶನ್ ಪುಸ್ತಕ ರೂಪದಲ್ಲಿ ಸಂಗ್ರಹಿಸಿದೆ. ದಿ ಎಮರ್ಜೆನ್ಸಿ ಡೈರೀಸ್ ಇಯರ್ಸ್ ದಟ್ ಫೋರ್ಜ್ಡ್ ಎ ಲೀಡರ್ ಪುಸ್ತಕ ಅದು. ಈ ಪುಸ್ತಕದ ಮುನ್ನುಡಿಯನ್ನ ತುರ್ತು ಪರಿಸ್ಥಿತಿ ವಿರೋಧಿ ಚಳವಳಿಯ ನಾಯಕ HD ದೇವೇಗೌಡಜಿ ಬರೆದಿದ್ದಾರೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು ಈ ಪುಸ್ತಕವನ್ನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಿಡುಗಡೆ ಮಾಡಿದ್ದಾರೆ. ಇತ್ತ ಬಿಜೆಪಿ ಹೇಳಿಕೆಗಳಿಗೆ ಕಾಂಗ್ರೆಸ್ ಕಿಡಿಕಾರಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನಾವಿವತ್ತು ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದ್ದೀವಿ. ಬಿಜೆಪಿ ಕಾಂಗ್ರೆಸ್ನ ಸಂವಿಧಾನ ಬಚಾವೋ ಯಾತ್ರೆ ಬಗ್ಗೆ ಗಲಿಬಿಲಿಗೊಂಡು 50 ವರ್ಷಗಳ ತುರ್ತು ಪರಿಸ್ಥಿತಿ ಬಗ್ಗೆ ಈಗ ಮಾತನಾಡ್ತಾ ಇದೆ. ಇವರ ವೈಫಲ್ಯ ಮುಚ್ಕೊಳ್ಳೋಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಖರ್ಗೆ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷದ ಹೊತ್ತಲ್ಲಿ ಇರಾನ್ಗೆ ನೈತಿಕ ಬೆಂಬಲ ಕೊಟ್ಟಿದ್ದಕ್ಕಾಗಿ ದಿಲ್ಲಿಯಲ್ಲಿರೋ ಇರಾನ್ ರಾಯಭಾರ ಕಚೇರಿ ಭಾರತಕ್ಕೆ ಧನ್ಯವಾದ ಹೇಳಿದೆ. ಸಂಘರ್ಷದ ಟೈಮ್ನಲ್ಲಿ ಭಾರತದ ನಾಗರಿಕರು, ರಾಜಕೀಯ ಪಕ್ಷಗಳು, ಸಂಸತ್ ಸದಸ್ಯರು, ಸರ್ಕಾರೇತರ ಸಂಸ್ಥೆಗಳು, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ನಾಯಕರು, ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಸಾಮಾಜಿಕ ಹೋರಾಟಗಾರರು ಇರಾನ್ಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ರವಾನಿಸಿದ್ದಾರೆ. ಹೀಗಾಗಿ ಗ್ರೇಟ್ ಇಂಡಿಯನ್ಸ್ಗೆ ನಾವು ಧನ್ಯವಾದ ಹೇಳ್ತೀವಿ ಅಂತ ಇರಾನ್ ರಾಯಭಾರ ಕಚೇರಿ ಹೇಳಿಕೆಯನ್ನು ಕೊಟ್ಟಿದೆ. ಏನೋ ಬ್ರಿಟನ್ ನೇವಿಗೆ ಸೇರಿದ F-35 ಫೈಟರ್ ಜೆಟ್ ಜೂನ್ 14ನೇ ತಾರೀಕು ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿತ್ತಲ್ಲ. ಮೊದಲಿಗೆ ಇಂಧನ ಕಮ್ಮಿ ಇತ್ತು, ಅದಕ್ಕೆ ಲ್ಯಾಂಡ್ ಆಯಿತು ಅಂತ ಹೇಳಲಾಗಿತ್ತು. ಆದರೆ ಈಗ ಹೈಡ್ರಾಲಿಕ್ ಫೇಲ್ಯೂರ್ ಆಗಿರೋದು ಗೊತ್ತಾಗಿದೆ. ಸುಮಾರು 10 ದಿನಗಳಿಂದ ಫೈಟರ್ ಜೆಟ್ ಇಲ್ಲೇ ಇದ್ದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅದಕ್ಕೆ ರಕ್ಷಣೆ ಕೊಡ್ತಾ ಇದೆ. ಬ್ರಿಟನ್ನ ಟೆಕ್ನಿಕಲ್ ಟೀಮ್ ಈ ಜೆಟ್ನ ಹಾರಿಸೋಕೆ ಪ್ರಯತ್ನ ಪಟ್ಟರೂ ಕೂಡ ಇದು ಹಾರತಾನೆ ಇಲ್ಲ. ಕಾಲು ಮುರಿದಿರೋ ಕೋಳಿ ತರ ನಿಂತ್ಕೊಂಡಿದೆ. 1000 ಕೋಟಿ ಬೆಲೆ ಬಾಳೋ ಈ ಫೈಟರ್ ಜೆಟ್
ಈ ಜೆಟ್ ನ ಹ್ಯಾಂಗರ್ ನಲ್ಲಿ ಪಾರ್ಕ್ ಮಾಡ್ಕೋತೀರಾ ಅಂತ ಭಾರತ ಕೇಳಿತ್ತು. ಆದ್ರೆ ಇದಕ್ಕೆ ಬ್ರಿಟನ್ ರಾಯಲ್ ನೇವಿ ಒಪ್ಪಿಲ್ಲ. ಹ್ಯಾಂಗರ್ ಗೆ ಹೋದ್ರೆ ಟೆಕ್ನಿಕಲ್ ಡೀಟೇಲ್ ಸಿಕ್ಕಿಬಿಡುತ್ತೆ, ಇವ್ರು ಬಿಚ್ಚಿ ನೋಡ್ಬಿಡ್ತಾರೆ ಆಮೇಲೆ ಅಂತ ಹೇಳಿ ಬ್ರಿಟನ್ ನೇವಿ ಇದನ್ನ ಬೇಡ ಅಂತ ಹೇಳಿದೆ. ಹೀಗಾಗಿ ಮಳೆಯಲ್ಲಿ ಬಿಸಿಲಲ್ಲಿ ಹಾಗೆ ಓಪನ್ ಅಲ್ಲೇ ಇದೆ, ಇದು ಒಣಗ್ತಾನೆ ಇದೆ. ಅಂದ ಹಾಗೆ ಈ F-35B ಲೈಟ್ನಿಂಗ್ 2 ಬ್ರಿಟನ್ ಬಳಿ ಇರೋ ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ಸ್ಟೆಲ್ತ್ ಫೈಟರ್ ಜೆಟ್. ಒಂದು ಜೆಟ್ನ ಬೆಲೆ ಸುಮಾರು 918 ಕೋಟಿ ರೂಪಾಯಿ, ನಿಯರ್ಲಿ 1000 ಕ್ರೋರ್, 1000 ಕೋಟಿ ರೂಪಾಯಿ ಈ ರೀತಿ ನಿಂತ್ಕೊಂಡಿದೆ. ಏನೋ ಬಹುನಿರೀಕ್ಷಿತ ಆಕ್ಸಿಯೋಮ್ 4 ಮಿಷನ್ ಅನ್ನ ಲಾಂಚ್ ಮಾಡಲಾಗಿದೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳನ್ನ ಹೊತ್ತ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಮಾಡ್ಯೂಲ್ ಭಾರತೀಯ ಕಾಲಮಾನ ಗುರುವಾರ ಸಂಜೆ 4:30ಕ್ಕೆ ISSಗೆ ಹೋಗಿ ತಲುಪುತ್ತೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ಇದಕ್ಕೆ ಪ್ರಧಾನಿ ಮೋದಿ ಎಲ್ಲರಿಗೂ ಶುಭ ಕೋರಿದ್ದಾರೆ. ಶುಭಾಂಶು 140 ಕೋಟಿ ಭಾರತೀಯರ ಶುಭಾಶಯ ಮತ್ತು ಭರವಸೆಯನ್ನ ತಮ್ಮೊಂದಿಗೆ ಕೊಂಡೊಯ್ತಿದ್ದಾರೆ ಅಂತ ಮೋದಿ ಹೇಳಿದ್ದಾರೆ. ನಮ್ಮ ವಾಯುಪಡೆ ಕೂಡ ವಾಯುಪಡೆಯ ಏರ್ ವಾರಿಯರ್ ದೇಶದ ಹೆಮ್ಮೆಯನ್ನ ಭೂಮಿಯಿಂದ ಆಚೆಗೂ ತಗೊಂಡು ಹೋಗಿದ್ದಾರೆ ಅಂತ ಟ್ವೀಟ್ ಮಾಡಿದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಮುತುಂಗ್ರಾ ಅನ್ನೋ ಕಡೆ ಅತಿ ಹೆಚ್ಚು 186 ಮಿಲಿಮೀಟರ್ ಮಳೆಯಾಗಿದೆ. ಮಳೆಯಿಂದಾಗಿ ರಾಜ್ಯಾದ್ಯಂತ ಅನೇಕ ಕಡೆ ಸಮಸ್ಯೆ ಉಂಟಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಬೆಳಗಾವಿ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಖಾನಾಪುರ ತಾಲೂಕಲ್ಲಿ ಮಲಪ್ರಭಾ, ಮಹದಾಯಿ ಮತ್ತು ಪಾಂಡರಿ ನದಿಗಳು ಉಕ್ಕಿ ಹರಿತಾ ಇವೆ. ಪರಿಣಾಮ ನೆರಸೆ, ಮುಂತುಗುರ, ಅಶೋಕನಗರ, ಗೌಳಿವಾಡ ಸೇರಿ 15ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಖಾನಾಪುರ ಗೋವಾ ರಾಜ್ಯ ಹೆದ್ದಾರಿಯ ಮುಂತುಗುರ ಸೇತುವೆ ಜಲಾವೃತ ಆಗಿದೆ. ಮತ್ತೊಂದು ಕಡೆ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಇಲ್ಲೂ ಮಳೆ ಜಾಸ್ತಿ ಆಗ್ತಿರೋದ್ರಿಂದ KRS ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಜಲಾಶಯದಿಂದ 30 ರಿಂದ 50 ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡೋಕೆ ಸೂಚನೆ ಕೊಡಲಾಗಿದೆ. ಹಾಗೆ ನದಿಯ 2 ದಂಡೆಗಳಲ್ಲಿರೋ ಜನರಿಗೆ ಎಚ್ಚರಿಕೆಯನ್ನು ವಹಿಸಿ ಸೇಫ್ ಜಾಗಕ್ಕೆ ಹೋಗಿ ನದಿ ಹತ್ರ ಇರಬೇಡಿ ಅಂತ ಹೇಳಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಪ್ರವಾಸಿ ತಾಣಗಳಾದ ಬಲಮುರಿ, ಎಡಮುರಿ, ಸ್ನಾನಘಟ್ಟ, ಸಂಗಮ, ನಿಮಿಷಾಂಬ ದೇಗುಲ ಹಾಗೂ ಗೋಸಾಯಿ ಘಾಟ್ಗೆ ನೀರಿಗೆ ಇಳಿಯದಂತೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಮುಂದಿನ 24 ಗಂಟೆ ರಾಜ್ಯದ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಉಳಿದ ಕಡೆಗಳಲ್ಲಿ. ಬೆಲೆ ಕುಸಿತದಿಂದ ಕಂಗಾಲಾಗಿದ್ದ ರಾಜ್ಯದ ಮಾವು ಬೆಳೆಗಾರರ ನೆರವಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿ ಕೊಟ್ಟಿದೆ. ಪ್ರತಿ ಕ್ವಿಂಟಾಲ್ ಮಾವಿನ ಹಣ್ಣಿಗೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿಯಲ್ಲಿ 1616 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಿಸಿದೆ. ಅಲ್ಲದೆ 2.5 ಲಕ್ಷ ಟನ್ ಮಾವನ್ನ ಖರೀದಿ ಮಾಡೋಕೆ ನಿರ್ಧಾರ ಮಾಡಿದೆ. ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಈ ಘೋಷಣೆ ಮಾಡಿದ್ದಾರೆ. ಅಂದಹಾಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ, CM ಸಿದ್ದರಾಮಯ್ಯ, HD ದೇವೇಗೌಡ ಸೇರಿ ಹಲವು ನಾಯಕರು ಕೇಂದ್ರಕ್ಕೆ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ. ಎಲ್ಲ ಇಲಾಖೆಗಳು ಆಡಳಿತದಲ್ಲಿ ಕನ್ನಡವನ್ನ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಆದೇಶ ಹೊರಡಿಸಿದ್ದಾರೆ. ಕನ್ನಡದಲ್ಲಿ ಬರೋ ಎಲ್ಲ ಅರ್ಜಿ ಪತ್ರಗಳಿಗೆ ಕನ್ನಡದಲ್ಲೇ ಕಡ್ಡಾಯವಾಗಿ ಉತ್ತರಿಸಬೇಕು. ಕಚೇರಿ ನಾಮಫಲಕಗಳು ಕನ್ನಡದಲ್ಲೇ ಇರಬೇಕು. ನೇಮಕಾತಿ, ವರ್ಗಾವಣೆ ಮತ್ತು ರಜೆ ಮಂಜೂರಾತಿ ಸೇರಿದ ಹಾಗೆ ಸರ್ಕಾರದ ಎಲ್ಲ ಆದೇಶಗಳನ್ನ ಕನ್ನಡದಲ್ಲಿ ಹೊರಡಿಸಬೇಕು ಅಂತ ಸೂಚಿಸಿದ್ದಾರೆ. 2009ರ ಬಾಲಕೋಟ್ ಏರ್ ಸ್ಟ್ರೈಕ್ ಬಳಿಕ ಪಾಕಿಸ್ತಾನ ಭಾರತದ ಮೇಲೆ ತಿರುಗೇಟು ಕೊಡೋಕೆ ಬಂದಾಗ, ಏರ್ ಕಾಂಬ್ಯಾಟ್ ಆದಾಗ ಅಭಿನಂದನ್ ವರ್ಧಮಾನ್ POKನಲ್ಲಿ ಲ್ಯಾಂಡ್ ಆಗಿದ್ರಲ್ಲ, ಆಗ ಅವ್ರನ್ನ ಹಿಡಿದು ಹಾಕಿದ್ದು ನಾನೇ ಅಂತ ಹೇಳ್ತಾ ಇದ್ದ ಪಾಕ್ ಮೇಜರ್ ಈಗ ಪ್ರಾಣ ಕಳ್ಕೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ TTP ಬಂಡುಕೋರರು ಈ ಮೇಜರ್ ಮೊಯ್ಸ್ ಅಬ್ಬಾಸ್ ಶಾನನ್ನ ಹೊಡೆದು ಹಾಕಿದ್ದಾರೆ. ಜೂನ್ 24ನೇ ತಾರೀಕು ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆಸ್ತಾ ಇದ್ವಿ, ಅಲ್ಲಿ 11 ಉಗ್ರರು ಮತ್ತು 2 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಸೇನೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಭಾರತದ ಹೊಸ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅಡಿಯಲ್ಲಿ ಬಿಹಾರದಲ್ಲಿ ಮೊದಲ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್, ಚಿಕ್ಕ ನ್ಯೂಕ್ಲಿಯರ್ ರಿಯಾಕ್ಟರ್ ಪ್ಲಾಂಟ್ ಅನ್ನ ಸ್ಥಾಪಿಸೋಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಈ ಮಿಷನ್ ಅಡಿಯಲ್ಲಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ SMR ಪವರ್ ಪ್ಲಾಂಟ್ ನಿರ್ಮಾಣ ಮಾಡಲಾಗುತ್ತೆ. ಒಟ್ಟು 6 ರಾಜ್ಯಗಳಲ್ಲಿ ನಿರ್ಮಾಣ ಆಗುತ್ತೆ. ಅದರಲ್ಲಿ ಬಿಹಾರ ಕೂಡ ಒಂದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೆಸರೇ ಹೇಳೋ ಹಾಗೆ ಈ SMRಗಳು ಸಣ್ಣ ನ್ಯೂಕ್ಲಿಯರ್ ಪ್ಲಾಂಟ್ಗಳು. ಲಾರ್ಜ್ ಸ್ಕೇಲ್ ರಿಯಾಕ್ಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚು ಅಡ್ವಾನ್ಸ್ಡ್ ಆಗಿರ್ತವೆ ಮತ್ತು ಕಾಸ್ಟ್ ಎಫೆಕ್ಟಿವ್, ಕಮ್ಮಿ ಖರ್ಚಲ್ಲೂ ಕೂಡ ಆಗ್ತವೆ. ಇವು ಸುಮಾರು 300 ಮೆಗಾವ್ಯಾಟ್ ವರೆಗೂ ವಿದ್ಯುತ್ ಉತ್ಪಾದಿಸೋ ಸಾಮರ್ಥ್ಯವನ್ನು ಹೊಂದಿರ್ತವೆ. 2047ರ ವೇಳೆಗೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಉತ್ಪಾದಿಸೋ ಗುರಿಯನ್ನ ಭಾರತ ಇಟ್ಕೊಂಡಿದೆ.
ಅದರಲ್ಲೂ 40ರಿಂದ 50 SMR ನಿರ್ಮಾಣ ಮಾಡೋಕೆ, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ನಿರ್ಮಾಣ ಮಾಡೋಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಫ್ರಾನ್ಸ್ನ ಸ್ಯಾಫ್ರಾನ್ ಏರೋಸ್ಪೇಸ್ ಕಂಪನಿ ಭಾರತದ ಹೈದರಾಬಾದ್ನಲ್ಲಿ ತನ್ನ ವಿಶೇಷ ಘಟಕವನ್ನು ತೆರೆಯುವುದಾಗಿ ಘೋಷಿಸಿದೆ. M88 ಎಂಜಿನ್ನ ಮೇಲ್ವಿಚಾರಣೆ ಮತ್ತು ಮೇಂಟೆನೆನ್ಸ್ ಘಟಕ ಓಪನ್ ಮಾಡ್ತೀವಿ ಅಂತ ಹೇಳಿದೆ. ಸದ್ಯ ಈ M88 ಎಂಜಿನ್ಗಳನ್ನು ರಫೈಲ್ ಫೈಟರ್ ಜೆಟ್ಗಳಲ್ಲೂ ಕೂಡ ಯೂಸ್ ಮಾಡಲಾಗ್ತಾ ಇದೆ. ದಸೋ ಕಂಪನಿ ರಫೈಲ್ ಮಾಡಿದ್ರೂ ಕೂಡ ಎಂಜಿನ್ ಸಫ್ರಾನ್ದೆ. ಆಲ್ರೆಡಿ ಸಫ್ರಾನ್ ಎಂಜಿನ್ಗಳನ್ನ ಭಾರತದಲ್ಲಿ ನಿರ್ಮಾಣ ಮಾಡೋಕೆ ಜಾಯಿಂಟ್ ವೆಂಚರ್ ತರೋಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಿರೋ ಟೈಮ್ನಲ್ಲೇನೆ ಅವರು ಒಂದು ಹೆಜ್ಜೆ ಇಟ್ಟಿದ್ದಾರೆ. ಈಗ ಆಲ್ರೆಡಿ 36 ರಫೈಲ್ ಯುದ್ಧ ವಿಮಾನಗಳು ನಮ್ಮ ಏರ್ ಫೋರ್ಸ್ ಹತ್ರ ಇದ್ದು, ನೇವಿಗೂ ಕೂಡ 26 ಮರೈನ್ ವರ್ಷನ್ ಏರ್ಕ್ರಾಫ್ಟ್ಗಳು ಬೇಕು ಅಂತ ಆರ್ಡರ್ ಕೊಡಲಾಗಿದೆ. ಜೊತೆಗೆ MRC ಅಂದ್ರೆ ಮೀಡಿಯಂ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಕಾಂಪಿಟೇಷನ್ ನಲ್ಲಿ 114 ವಿಮಾನಗಳನ್ನ ಖರೀದಿ ಮಾಡಬೇಕು ಅಂತ ಭಾರತ ಏನು ಹೊರಟಿದೆಯಲ್ಲ, ಆ ಸ್ಪರ್ಧೆಯಲ್ಲಿ ರಫೈಲ್ ಕೂಡ ಮುಂಚೂಣಿಯಲ್ಲಿದೆ. ಬರೀ ಫುಲ್ ರಫೈಲ್ ತಗೋಬೇಡ ಕಚಾರದಲ್ಲೂ ಕೂಡ ಇದಾರೇನೋ ಮಾಹಿತಿ ಇದೆ. ಹೀಗಾಗಿ ಈ ಬೆಳವಣಿಗೆ ಗಮನ ಸೆಳೀತಾ ಇದೆ. ನಿಮ್ ಗಮನಕ್ಕಿರಲಿ ಸ್ನೇಹಿತರೆ, ಇದೆ ಹೈದರಾಬಾದ್ನಲ್ಲಿ ಫ್ಯೂಸ್ಲಾಜ್ ಅಂದ್ರೆ ವಿಮಾನದ ಬಾಡಿಯನ್ನ ತಯಾರಿಸೋಕೆ ಟಾಟಾ ಮತ್ತು ದಸೋ ಕಂಪನಿ ಒಪ್ಪಂದವನ್ನ ಮಾಡಿಕೊಂಡಿದ್ವು. ಸೊ ಇದೆಲ್ಲವೂ ಈಗ ರಫೈಲ್ ಮತ್ತು ಭಾರತದ ಭವಿಷ್ಯದ ಸಂಬಂಧದ ಬಗ್ಗೆ ಕುತೂಹಲ ಮೂಡಿಸ್ತಾ ಇದೆ. ಏನೋ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ CBSE 2026ರಿಂದ 10ನೇ ತರಗತಿ ವರ್ಷದಲ್ಲಿ 2 ಬಾರಿ ಪರೀಕ್ಷೆ ಬರೆಯೋಕೆ ಅವಕಾಶ ಮಾಡಿಕೊಡುತ್ತೆ. ಮೊದಲ ಪರೀಕ್ಷೆ ಫೆಬ್ರವರಿ ಮತ್ತು 2ನೇ ಪರೀಕ್ಷೆ ಮೇನಲ್ಲಿ. ಆದರೆ ಫೆಬ್ರವರಿಯಲ್ಲಿ ನಡೆಯೋ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾಗೋದು ಕಡ್ಡಾಯ. ಮೇನಲ್ಲಿ ನಡೆಯೋ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ತಮ್ಮ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಅವಕಾಶ ಬೇಕಾದ್ರೆ ತಗೋಬಹುದು. CBSE ಮಾಹಿತಿ ಕೊಟ್ಟಿದೆ. ಇನ್ನು ಮೊದಲ ಎಕ್ಸಾಮ್ನ ರಿಸಲ್ಟ್ ಏಪ್ರಿಲ್ ಮತ್ತು 2ನೇ ಎಕ್ಸಾಮ್ನ ರಿಸಲ್ಟ್ ಅನ್ನ ಜೂನ್ ನಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ನಿಷೇಧಿತ PFI ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ಕುರಿತು NIA ಕೇರಳದ ವಿಶೇಷ ಕೋರ್ಟ್ಗೆ ಕೊಟ್ಟಂತ ಮಾಹಿತಿಯಲ್ಲಿ ಆಘಾತಕಾರಿ ವಿಚಾರಗಳು ಹೊರಬಿದ್ದಿವೆ. PFI ಹಿಟ್ ಲಿಸ್ಟ್ ನಲ್ಲಿ ಮಾಜಿ ಜಡ್ಜ್ಗಳು ಸೇರಿ ಒಟ್ಟು 977 ಜನರ ಹೆಸರುಗಳಿದ್ವು. ಈ ವ್ಯಕ್ತಿಗಳ ಪರ್ಸನಲ್ ಡೀಟೇಲ್ಸ್ ಅನ್ನ PFI ಇಂಟೆಲಿಜೆನ್ಸ್ ವಿಭಾಗ ಕಲೆಕ್ಟ್ ಮಾಡ್ತಾ ಇತ್ತು. ಇಂಟೆಲಿಜೆನ್ಸ್ ವಿಭಾಗ ಕೂಡ ಇಟ್ಕೊಂಡಿದ್ರು ಇವರು ಅಂತ NIA ಹೇಳಿದೆ. ಆಘಾತಕಾರಿ ವಿಚಾರ ಇದು. ಕೇಂದ್ರ ಸರ್ಕಾರ ಕಾನೂನು ಬಾಹಿರ ಚಟುವಟಿಕೆ ತಡೆ UAPA ಕಾಯ್ದೆ ಅಡಿಯಲ್ಲಿ ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ 2022ರ ಸೆಪ್ಟೆಂಬರ್ 28ನೇ ತಾರೀಕು ಈ PFI ಅನ್ನ ಬ್ಯಾನ್ ಮಾಡಿದ್ರು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದ್ರೆ, ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 700 ಪಾಯಿಂಟ್ ರೈಸ್ ಆಗಿ 82,755ಕ್ಕೆ ರೀಚ್ ಆಗಿದೆ. ನಿಫ್ಟಿ 200 ಪಾಯಿಂಟ್ಸ್ ರೈಸ್ ಆಗಿ 25,244ಕ್ಕೆ ರೀಚ್ ಆಗಿದೆ. ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮದಿಂದಾಗಿ ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆ ಕಮ್ಮಿಯಾಗಿದೆ. ಮಾರ್ಕೆಟ್ ಮೇಲೂ ಕೂಡ ಇದರಿಂದ ಹಸಿರು ಪರಿಣಾಮ ಉಂಟಾಯಿತು. ಹೆವಿವೇಟ್ ಸ್ಟಾಕ್ಗಳಾದ ಟೈಟನ್, ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಇನ್ನು ವಿದೇಶಿ ಹೂಡಿಕೆದಾರರು ಮಾರ್ತಿರೋ ಶೇರ್ಗಳನ್ನ ದೇಸಿ ಹೂಡಿಕೆದಾರರು ಖರೀದಿ ಮಾಡಿ ಮಾರುಕಟ್ಟೆಗೆ ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ. ಇತ್ತ ಡಾಲರ್ ಇಂಡೆಕ್ಸ್ ಮತ್ತು ಕಚ್ಚಾ ತೈಲ ಬೆಲೆಗಳು ಕೂಡ ಸ್ಥಿರವಾಗಿವೆ. ಹೀಗಾಗಿ ದೇಸಿ ಮಾರುಕಟ್ಟೆಗೆ ಬೂಸ್ಟ್ ಸಿಕ್ಕಿದೆ. ಟೈಟನ್, ಇನ್ಫೋಸಿಸ್, ಮಹೀಂದ್ರ ಅಂಡ್ ಮಹೀಂದ್ರ, ಭಾರತಿ ಏರ್ಟೆಲ್, ಟಾಟಾ ಕನ್ಸಲ್ಟೆನ್ಸಿ ಸೇರಿ ಆಲ್ಮೋಸ್ಟ್ ಎಲ್ಲ ಶೇರುಗಳು ಗ್ರೀನ್ ನಲ್ಲಿದ್ವು. ಕೋಟಕ್ ಮಹೀಂದ್ರ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು NTPC ಶೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಡೌನ್ ಆಗಿ 86 ರೂಪಾಯಿ 7 ಪೈಸೆಯಾಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 106 ರೂಪಾಯಿ ಕಮ್ಮಿಯಾಗಿ 97,157 ರೂಪಾಯಿ ಆಗಿದೆ. ಏನೋ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 93 ರೂಪಾಯಿ ಕಮ್ಮಿಯಾಗಿ 89,000 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 767 ರೂಪಾಯಿ ಕಮ್ಮಿಯಾಗಿ 1,05,200 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.